ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋವರ್ಪು. ಈ ಮನುವಾದಿಗಳಿಗೆ ತಮ್ಮ ಸುಳ್ಳುಗಳನ್ನು ಬಿತ್ತೋದಕ್ಕೆ ಇರುವಂತಹ ದೊಡ್ಡ ಆಪ್ಷನ್ ಏನು ಅಂದರೆ, ಇದು ಸೈಂಟಿಫಿಕಲಿ ಪ್ರೂವ್ ಆಗಿಬಿಟ್ಟಿದೆ, ವೈಜ್ಞಾನಿಕವಾಗಿ ಅದನ್ನು ಸಾಬೀತು ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಸುಳ್ಳು ಹೇಳ್ಬಿಡ್ತಾರೆ. ಅದು ಯಾವ ವಿಜ್ಞಾನಿನೋ, ಅದು ಯಾವ ವಿಜ್ಞಾನದ ಅಡಿಯಲ್ಲಿ ಮಾಡಿರ್ತಾರೋ ಯಾವುದೂ ಹೇಳಲ್ಲ, ಆದರೆ ಸೈಂಟಿಫಿಕಲಿ ಪ್ರೂವ್ ಆಗಿಬಿಟ್ಟಿದೆ ಅಂತ ಒಂದು ಸುಳ್ಳು ಹೇಳ್ತಾರೆ. ಸಗಣಿ ತಿನ್ನಿಸೋದಕ್ಕೂ ಅದನ್ನು ಹೇಳ್ತಾರೆ, ಗೋಮೂತ್ರ ಕುಡಿಸೋದಕ್ಕೂ ಅದನ್ನೇ ಹೇಳ್ತಾರೆ. ಅದು ಬಿಟ್ಟರೆ ಇನ್ನೊಂದು ಅಸ್ತ್ರ, ಇತ್ತೀಚೆಗೆ ಕಂಡುಕೊಂಡಿರುವಂತಹ ಅಸ್ತ್ರ ಅಂದರೆ ಅಂಬೇಡ್ಕರ್ ಹೇಳಿಬಿಟ್ಟಿದ್ದಾರೆ. ಯಾವ ಅಂಬೇಡ್ಕರ್ ಹೆಸರು ಹೇಳೋದಕ್ಕೂ ಇವರಿಗೆ ಮನಸ್ಸಿನ ಒಳಗೆ ಇಚ್ಛೆ ಇರೋದಿಲ್ವೋ, ಯಾವ ಅಂಬೇಡ್ಕರ್ ಹೆಸರನ್ನು ಯಾಕೆ ಪದೇ ಪದೇ ಹೇಳ್ತೀರಿ, ಅದರ ಬದಲು ದೇವರ ಹೆಸರು ಹೇಳಿ ಸ್ವರ್ಗಕ್ಕೆ ಹೋಗಿ ಅಂತ ಹೇಳ್ತಾರೋ ಅಂತಹ ಅಂಬೇಡ್ಕರನ್ನು ಇವರಿಗೆ ಬೇಕಾದ ಸನ್ನಿವೇಶದಲ್ಲಿ, ಬೇಕಾದ ಸಂದರ್ಭದಲ್ಲಿ, ಬೇಕಾದ ರೀತಿಯಲ್ಲಿ ಅಂಬೇಡ್ಕರ್ ಹೇಳಿದ್ದಾರೆ ಅಂತ ಹೇಳಿ ಅದನ್ನು ಸಾಧಿಸೋದಕ್ಕೆ ಹೊರಡ್ತಾರೆ. ಅಂತಹದ್ದೇ ಒಂದು ಸನ್ನಿವೇಶ ಈಗ ಕರ್ನಾಟಕದ ನಂಬರ್ 1 ಸುಳ್ಳುಗಾರ ಅಂತಲೇ ಕುಖ್ಯಾತಿಯಾಗಿರುವಂತಹ, ಬಾಡಿಗೆ ಭಾಷಣಕಾರ ಅಂತ ಫೇಮಸ್ ಆಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಮಾಡಿದ್ದಾರೆ. ಯಥಾ ಪ್ರಕಾರ ಅವರ ಅದೇ ಶೈಲಿಯಲ್ಲಿ, ಆ ಮಾತಾಡುವ ಧಾಟಿಯಲ್ಲಿ ಒಂದು ಟೈಟಲ್ ಕೊಟ್ಟು ಒಂದು ವಿಡಿಯೋ ಮಾಡಿದ್ದಾರೆ. ಮನುಸ್ಮೃತಿಯನ್ನು ಅಂಬೇಡ್ಕರ್ ಹೊಗಳಿದ ಸನ್ನಿವೇಶ ಅಥವಾ ಸಂದರ್ಭ ನಿಮಗೆ ಗೊತ್ತಾ ಅಂತ ಒಂದು ವಿಡಿಯೋ ಮಾಡಿ ಅದನ್ನೆಲ್ಲ ಕಡೆ ವೈರಲ್ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ವಿಚಾರವನ್ನು ಹೇಳ್ತಿದ್ದಾರೆ. ಅದೇನು ಅಂದರೆ, ಮನುಸ್ಮೃತಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರು ಹೊಗಳಿದ್ರಂತೆ. ಯಾವ ಅಂಬೇಡ್ಕರ್ ಅವರು ಇದೇ ದಿನ 1927 ಡಿಸೆಂಬರ್ 25, 1927ನೇ ತಾರೀಕು ಬಹಿರಂಗವಾಗಿ ರೋಡಲ್ಲಿ ನಿಂತ್ಕೊಂಡು ಮನುಸ್ಮೃತಿಯನ್ನು ಸುಟ್ಟು ಬಿಸಾಕಿದ್ರು. ಇದರಷ್ಟು ನೀಚ ಕೃತಿ, ಇದರಲ್ಲಿರುವಂತಹ ಅಸಮಾನತೆಯ ಪ್ರತಿಪಾದನೆ ಜಗತ್ತಿನ ಎಲ್ಲೂ ಇಲ್ಲ ಅಂತ ಹೇಳಿ ಅದನ್ನು ಸುಟ್ಟು ಬೂದಿ ಮಾಡಿದ್ರು. ಇದನ್ನು ಸುಡೋದಕ್ಕೆ ಇದು ಲಾಯಕ್ಕು ಅಂತ ಹೇಳಿದರು. ಅಂತಹ ಅಂಬೇಡ್ಕರ್ ಮನುಸ್ಮೃತಿಯನ್ನೇ ಹೊಗಳಿದ್ರಂತೆ. ಆ ಸನ್ನಿವೇಶವನ್ನು ಈ ದೊಡ್ಡ ಸತ್ಯ ಹರಿಶ್ಚಂದ್ರ ವಿಡಿಯೋ ಮಾಡಿ ಎಲ್ಲರಿಗೂ ತಿಳಿಸೋದಂತೆ. ಎಂತಹ ಕಾಮಿಡಿ ರೀ ಇವ್ರದ್ದೆಲ್ಲ. ಈ ಕಾಮಿಡಿಯನ್ನು ನಾವು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂದರೆ ದೇಶ ಹಾಳಾಗೋಗುತ್ತೆ, ಸೀರಿಯಸ್ ಆಗಿ ತೊಗೊಂಡ್ರೆ ನಮ್ಮ ತಲೆ ಕೆಟ್ಟೋಗುತ್ತೆ. ಹಾಗಾದರೆ ನಿಜವಾಗ್ಲೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಹೊಗಳಿದ್ರ? ಆ ಒಂದು ಯೋಚನೆ ಬರೋಕ್ಕೆ ಸಾಧ್ಯ ಇಲ್ಲ. ಆ ಯೋಚನೆ ಬರೋದಕ್ಕೆ ಸಾಧ್ಯ ಇಲ್ಲ. ಆ ಯೋಚನೆ ಮಾಡ್ತಾರೆ ಅಂತಂದರೆ ಯಾರೋ ತಲೆ ಕೆಟ್ಟವ್ರು ಇರಬೇಕು ಅಥವಾ ಕುತಂತ್ರಿಗಳಿರಬೇಕು. ಸೂಲಿಬೆಲೆ ತಲೆ ಕೆಟ್ಟಿಲ್ಲ, ತಲೆ ಕೆಡಿಸೋ ವ್ಯಕ್ತಿ, ಹಾಗಾಗಿ ಕುತಂತ್ರಿ ಅಂತ ಕರಿಬೋದು. ಅಂಬೇಡ್ಕರ್ ಹೆಸರನ್ನು ಹೇಳ್ತಾ ಇರೋದು. ಏನು ಹೇಳಿರೋದು ಈ ವ್ಯಕ್ತಿ ಸುಳ್ಳುಗಾರ ಆ ವಿಡಿಯೋದಲ್ಲಿ ಅಂತಂದರೆ, ಹಿಂದೂ ಕೋಡ್ ಬಿಲ್ ಅಂತ ತರೋದಕ್ಕೆ ಹೊರಟಿದ್ರು ಬಾಬಾ ಸಾಹೇಬರು ಸಂವಿಧಾನದ ಜೊತೆಯಲ್ಲಿ. ಆ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ನಡೀತಾ ಇದ್ದ ಚರ್ಚೆಗಳ ಸಂದರ್ಭದಲ್ಲಿ 2 ವಿಚಾರ ನಡೀತಾ ಇತ್ತು. ಒಂದು, ಅಂಬೇಡ್ಕರನ್ನು ಬಾಯಿಗೆ ಬಂದಂಗೆ ಬೈತಾ ಇದ್ರು ಇವರ ಪೂರ್ವಜರು ಅಥವಾ ಇವರ ಸೈದ್ಧಾಂತಿಕ ಗುರುಗಳು. ಯಾವ ಸೂಲಿಬೆಲೆ ಇವತ್ತು ಅಂಬೇಡ್ಕರ್ ಹೆಸರನ್ನು ಅವಾಗವಾಗ ಹೇಳಿ ಏನೋ ದೊಡ್ಡ ಸಾಧನೆ ಮಾಡ್ತಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದಾರಲ್ಲ, ಇವರ ಸೈದ್ಧಾಂತಿಕ ಗುರುಗಳು, ಸೈದ್ಧಾಂತಿಕ ಪೂರ್ವಜರು ಆವತ್ತು ಅದೇ ಸದನದ ಮುಂದೆ ನಿಂತ್ಕೊಂಡು ಮೈಕ್ ಹಾಕ್ಕೊಂಡು ಅಂಬೇಡ್ಕರನ್ನು ಬಾಯಿಗೆ ಬಂದಂಗೆ ಬೈತಾ ಇದ್ರು, ಕೊಲೆ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ರು. ನೀನೊಬ್ಬ ಅಸ್ಪೃಶ್ಯ, ನೀನು ಯಾವನ ಈ ದೇಶಕ್ಕೆ ಸಂವಿಧಾನವನ್ನು ಕೊಡೋದಕ್ಕೆ, ರಚನೆ ಮಾಡೋದಕ್ಕೆ? ಈ ಸಂವಿಧಾನವನ್ನು ನಮ್ಮ ಉಸಿರಿರೋವರೆಗೂ ನಾವು ಒಪ್ಪೋದಿಲ್ಲ ಅಂತ RSS ಹೇಳಿತ್ತು. ಅಂಬೇಡ್ಕರ್ರ ಶವಯಾತ್ರೆ ಮಾಡಿ, ಅಣಕು ಶವಯಾತ್ರೆ ಮಾಡಿ ಅವರ ತಿಥಿ ಮಾಡಿತ್ತು. ಅಂಬೇಡ್ಕರ್ ಬದುಕಿದ್ದಾಗಲೇ ಅವ್ರ ತಿಥಿ ಮಾಡಿತ್ತು RSS. ಅಂಥ RSS ಈಗ ಇವರನ್ನು ಬಿಟ್ಟು ಇದು ಹೇಳ್ತಾ ಇದ್ದೆ, ಇದನ್ನು ಹೇಳ್ತಾ ಇದೆ. ಹೋಗಲಿ, ಅವತ್ತು ಸಂಸತ್ತಿನಲ್ಲಿ ಹಿಂದೂ ಕೋಡ್ ಬಿಲ್ಲು ಪ್ಲಸ್ ಸಂವಿಧಾನದ ಬಗ್ಗೆ ಬೇರೆ ಸದಸ್ಯರೆತ್ತಿದಂಥ ಪ್ರಶ್ನೆಗಳಿಗೆ ಅಥವಾ ತನ್ನ ಸಂವಿಧಾನವನ್ನು ಮಂಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಸೂಲಿಬೆಲೆ ಪ್ರಕಾರ ಮನುಸ್ಮೃತಿ ಅನ್ನುವಂತಹ ಒಂದು ಜಗತ್ತಿನ ಅತ್ಯಂತ ನೀಚ ಕೃತಿ, ಅಸಮಾನತೆಯನ್ನು ಕಾನೂನುಬದ್ಧ ಮಾಡುವಂತಹ ಕೃತಿಯನ್ನು ಹೊಗಳಿದರು ಅಂತ. ಆದರೆ ಅಲ್ಲಿಗೆ ನಿಜವಾಗ್ಲೂ ಆಗಿದ್ದೇನು ಅಂದರೆ, ಹಿಂದೂ ಕೋಡ್ ಬಿಲ್ಲನ್ನು ಈ ಹಿಂದುತ್ವವಾದಿಗಳು ವಿರೋಧಿಸ್ತಾ ಇದ್ರು. ಆ ವಿರೋಧಕ್ಕೆ ಬೆದರಿದ್ದಂತಹ
ಜವಾಹರ್ಲಾಲ್ ನೆಹರು ಅವರು ಅದು ಸದ್ಯಕ್ಕೆ ಬೇಡ, ಕೈ ಬಿಡೋಣ ಅಂತ ವಾದ ಮಾಡ್ತಾ ಇದ್ರು, ಅಂಬೇಡ್ಕರ್ಗೆ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ಲನ್ನು ಸಮರ್ಥನೆ ಮಾಡಿಕೊಂಡು ಮನುಸ್ಮೃತಿ ವಿಚಾರವನ್ನು ತಗೊಂಡು ಬರ್ತಾರೆ. ಮನುಸ್ಮೃತಿ ವಿಚಾರವನ್ನು ಆ ಸನ್ನಿವೇಶಕ್ಕೆ, ಆ ಸಂದರ್ಭಕ್ಕೆ ತಗೊಂಡು ಬರ್ತಾರೆ. ಏನಂತ ತಗೊಂಡು ಬರ್ತಾರೆ? ನೀವು ಯಾಕ್ರಿ ಅದನ್ನು ವಿರೋಧಿಸ್ತಾ ಇದ್ದೀರಿ? ಮಹಿಳೆಯರಿಗೆ ಸಮಾನ ಹಕ್ಕು, ಆಸ್ತಿಯಲ್ಲಿ ಸಮಾನ ಪಾಲು, ಅದನ್ನು ವಿರೋಧಿಸ್ತಾ ಇದ್ದೀರಲ್ಲ ಹಿಂದೂ ಕೋಡ್ ಬಿಲ್ ಮೂಲಕ ಬರ್ತಾ ಇರೋದನ್ನು. ಮನುಸ್ಮೃತಿಯಲ್ಲೂ ಸಹ ಹೇಳಿದೆ, ಕಾಲು ಭಾಗ ಮಹಿಳೆಯರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅಂತ. ಅದನ್ನು ಕೂಡ ನೀವು ಮರೆಮಾಚ್ತಾ ಇದ್ದೀರಲ್ಲ ಅಂತ ಅಂಬೇಡ್ಕರ್ ಹೇಳಿದ್ದು. ನಿಮಗೆ ಒಂದು ಕತೆ ಹೇಳ್ತೀನಿ. ಕತೆ ಅಲ್ಲ, ನಿಜವಾಗ್ಲೂ ನಡೆದಂತಹ ಇನ್ಸಿಡೆಂಟು. ನನಗೊಬ್ಬರು MPhilಲ್ಲಿ ಮಾರ್ಗದರ್ಶಕರಿದ್ದರು. ಅವರು ಒಂದು ಸಲ ಒಂದು ಹಳ್ಳಿಯಲ್ಲಿ ಪೋಸ್ಟ್ ಆಗಿದ್ದಾಗ ಅಲ್ಲಿ ಒಂದು ದೊಡ್ಡ ಮರ ಇತ್ತು. ಅದು ರೋಡ್ಗೆ ಆಲ್ಮೋಸ್ಟ್ ಅಡ್ಡ ಬರ್ತಾ ಇತ್ತು, ಜನ ಓಡಾಟಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು ಅಂತ ಆ ಮರನ ಕಡಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಹಳ್ಳಿಯವರು. ಫಾರೆಸ್ಟ್ ಹತ್ರ ಇದ್ದಿದ್ದರಿಂದ ಅದನ್ನು ಕಡಿಬೇಕು ಅಂದರೆ ಫಾರೆಸ್ಟ್ ಅವ್ರ ಅಪ್ಪಣೆ ಬೇಕು, ಅದು ಪರ್ಮಿಷನ್ ಬೇಕು. ಆ ಪರ್ಮಿಷನ್ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅದೆಲ್ಲ ರಿಸ್ಕು, ರಾತ್ರಿ ಕಡಿದು ಬಿಡೋಣ ಅಂತ ಹಳ್ಳಿಯವರೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಿದ್ರು. ಅದು ಈ ಮನುಷ್ಯನ ಕಿವಿಗೆ ಬಿತ್ತು. ಇವರು ಏನು ಮಾಡಿದ್ರು ಗೊತ್ತಾ? ಇವರು ನಾಸ್ತಿಕರು. ದೇವರು ಅಂದರೆ ನಂಬಿಕೆಯೇ ಇಲ್ಲ, ಯಾವ ವಿಚಾರದಲ್ಲೂ ಇಲ್ಲ. ಆದರೆ ರಾತ್ರಿ ಒಂದು 5 ರೂಪಾಯಿಗೆ ಅರ್ಶಿನ ಕುಂಕುಮ ತಗೊಂಡೋಗಿ, ಒಂದು ಬಂಡಲ್ ದಾರ ತಗೊಂಡೋಗಿ ಆ ಮರಕ್ಕೆ ಸುತ್ತ ಅರ್ಶಿನ ಕುಂಕುಮ ಬಳಿದು ದಾರ ಸುತ್ತಿ ವಾಪಸ್ ಬಂದು ಮಲ್ಕೊಂಡ್ರು. ಆ ಮರ ಸುಮಾರು 15-20 ವರ್ಷ ಯಾರೂ ಮುಟ್ಲಿಲ್ಲ ಆ ಮರನ. ದೇವರಾಗಿ ಹೋಗಿತ್ತಲ್ಲ. ಹಾಗಾದರೆ ಅದನ್ನು ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಬಂದ್ರಲ್ಲ ಇವರು. ಇವರಿಗೆ ಆ ದೇವ್ರ ಮೇಲೆ ಭಕ್ತಿ ಇತ್ತು ಅಂತ ಅರ್ಥನಾ? ಆ ಮರನ ಪೂಜೆ ಮಾಡ್ತಿದ್ರು ಅಂತ ಅರ್ಥನಾ? ಇಲ್ಲ, ಪರಿಸರ ರಕ್ಷಣೆ ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ರ ಉದ್ದೇಶವೂ ಸಹ ಅದೇ ಆಗಿತ್ತು. ಮನುಸ್ಮೃತಿಯನ್ನು ತಗೊಂಡು ಬಂದಿದ್ದು, ಮನುವಿನ ಬಗ್ಗೆ ಮಾತಾಡಿದ್ದು, ಯಜ್ಞವಲ್ಕ್ಯನ ಬಗ್ಗೆ ಮಾತಾಡಿದ್ದು, ಅವರದೇ ದಾರಿಯಲ್ಲಿ ಹೋಗಿ ಆದರೂ ಈ ಅಯೋಗ್ಯರಿಗೆ ಅರ್ಥ ಮಾಡಿಸೋಣ ಅಂತ ಪ್ರಯತ್ನಕ್ಕೆ ಅವರನ್ನು ಮೆಚ್ಚಿಕೊಂಡು ಹೇಳಿದ್ದಲ್ಲ. ಅದು ಮೆಚ್ಚಿಕೊಂಡು ಹೇಳಿದ ವ್ಯಕ್ತಿ ಅದೇ ಮನುಸ್ಮೃತಿಯನ್ನು ಸುಟ್ಟು ಹಾಕಲ್ಲ, ಅದೇ ಹಿಂದೂ ಧರ್ಮವನ್ನು ಬಿಟ್ಟು ಹೋಗಲ್ಲ. ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲಾರೆ ಅಂತ ಸಾಧಿಸಲ್ಲ, ಅದನ್ನು ನಿಜನೂ ಮಾಡಲ್ಲ. ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಹೋಗ್ತಾರೆ ಅಂಬೇಡ್ಕರ್. ಯಾವಾಗ? ಇದಾದ 6 ವರ್ಷಗಳ ನಂತರ. ಇವ್ರು ಹೇಳ್ತಿದ್ದಾರಲ್ಲ, ಸಂಸತ್ತಿನ ಒಳಗೆ ಹೊಗಳ್ಬಿಟ್ರು ಮನುವಿನ ಯಜ್ಞವಲ್ಕ್ಯ ಇವ್ರನ್ನೆಲ್ಲರೂ ಅಂತ. ಅದಾದ 6 ವರ್ಷದ ನಂತರ ಅಂಬೇಡ್ಕರ್ ಮತಾಂತರ ಆಗೋದು, ಹಿಂದೂ ಧರ್ಮವನ್ನು ತ್ಯಜಿಸಿ ಹೋಗೋದು. ಹಾಗಿರಬೇಕಾದ್ರೆ ಅಂಬೇಡ್ಕರು ಸದನದ ಒಳಗೆ ನಿಂತ್ಕೊಂಡು, ಪಾರ್ಲಿಮೆಂಟ್ ಒಳಗೆ ನಿಂತ್ಕೊಂಡು ಇವರಿಗೆ ಮನುಸ್ಮೃತಿಯನ್ನು ಹೊಗಳ್ಬಿಟ್ರಂತೆ. ಆ ಸನ್ನಿವೇಶ ನಿಮಗೆ ಗೊತ್ತಾ ಅಂತ ಅದಕ್ಕೊಂದು ವಿಡಿಯೋ ಮಾಡಿ ಸುಳ್ಳಿನ ಕವರ್ ಹಾಕಿ ಅದಕ್ಕೆ ಬಣ್ಣದ ಮಾತುಗಳನ್ನು ಬಣ್ಣದ ಶೈಲಿಯಲ್ಲಿ ಅದಕ್ಕೆ ಸುತ್ತ ಸವರಿ ಇವರು ಕತೆ ಹೊಡಿತಾರೆ. ಅಂಬೇಡ್ಕರ್ ಹೇಳಿದ್ದನ್ನೆಲ್ಲ ಸರಿ ಅಂಬೇಡ್ಕರ್ ಅದು ಒಪ್ಕೊಂಡ್ರು ಅಂತಾದರೆ, ನೀವು ಅಂಬೇಡ್ಕರನ್ನು ನಿಜವಾಗ್ಲೂ ಒಪ್ಕೊಳ್ಳೋರೆ ಆದರೆ ಅಂಬೇಡ್ಕರ್ರ ಮೇಯ್ನ್ ಇಶ್ಯೂಸ್ ಒಪ್ಕೊಳ್ರಿ. ಹಿಂದುವಾಗಿ ಹುಟ್ಟಿದ್ದೀನಿ, ಅದು ನನ್ನ ಕೈಲಿರಲಿಲ್ಲ, ಹಿಂದುವಾಗಿ ಸಾಯಲಾರೆ ಅಂತ ಹೇಳಿದ್ರಲ್ಲ ಅಂಬೇಡ್ಕರ್, ಅದನ್ನು ಮಾಡಿ ನೋಡೋಣ. ರಾಮ, ಕೃಷ್ಣ, ಶಿವ, ಈಶ್ವರ ಇವ್ರು ಯಾರನ್ನೂ ಸಹ ನಾನು ದೇವರಂತ ಪರಿಗಣಿಸೋದಿಲ್ಲ, ಅವ್ರನ್ನ ಪೂಜೆ ಮಾಡೋದಿಲ್ಲ ಅಂತ ಹೇಳಿದ್ರಲ್ಲ, ಅದನ್ನು ಮಾಡಿ ನೋಡೋಣ. ಹಿಂದೂ ಧರ್ಮದಿಂದ ಹೊರಗೆ ಬರದ ಹೊರತು ಹಿಂದೂ ಧರ್ಮದಲ್ಲಿ ಇರೋವರೆಗೂ ನಿಮಗೆ ಅಸ್ಪೃಶ್ಯತೆ ಹೋಗೋದಿಲ್ಲ ಅಂತ ತಮ್ಮ ಸಮುದಾಯಕ್ಕೆ ಕರೆ ಕೊಟ್ರಲ್ಲ ಅಂಬೇಡ್ಕರ್. ಆ ರೀತಿ ನೀವು ಹಿಂದೂ ಧರ್ಮದಿಂದ ಹೊರಗೆ ಬನ್ನಿ ನೋಡೋಣ. ಅದೆಲ್ಲ ಇಲ್ಲ, ಎಲ್ಲೋ ಯಾವುದೋ ಕಾರಣಕ್ಕೆ ಏನಕ್ಕೋ ಉಲ್ಲೇಖ ಮಾಡಿದ್ದನ್ನು ಕತೆ ಕಟ್ಟಿ ಹೀಗಾಯಿತು ಹಾಗಾಯಿತು ಅಂತೆ ಹೊಗಳ್ಬಿಟ್ರಂತೆ ಅಂಬೇಡ್ಕರ್ ಆ್ಯನಿಲೇಷನ್ ಆಫ್ ಕ್ಯಾಸ್ಟ್ ಓದಿ, ಹೂ ಆರ್ ಶೂದ್ರಾಸ್ ಓದಿ, ಇನ್ನೂ ಅವರ ಬೇರೆ ಕೃತಿಗಳು ರಿಡಲ್ಸ್ ಇನ್ ಹಿಂದೂಯಿಸಮ್ ಓದಿ, ಯಾವುದು ಬೇಕಾದರೂ ಓದಿ, ಎಲ್ಲಾದರೂ ಒಂದು ಅಕ್ಷರ ಅವರು ಜಾತಿ ವ್ಯವಸ್ಥೆಯನ್ನು ಸಮರ್ಥಿಸುವ, ಅದನ್ನು ಪ್ರತಿಪಾದಿಸುವ, ಮನುಸ್ಮೃತಿಯನ್ನು ಸಮರ್ಥಿಸುವ ಒಂದು ಪದ ಅಂಬೇಡ್ಕರ್ ಬಾಯಿಂದ ಬಂದ್ಬಿಡುತ್ತಾ? ಬರೋಕ್ಕೆ ಸಾಧ್ಯ ಇದೆಯಾ? ಆದರೆ ಇವರು BJPಗೆ ಬಕೆಟ್ ಹಿಡಿಯೋದಕ್ಕೆ, RSSಗೆ ಬಕೆಟ್ ಹಿಡಿಯೋದಕ್ಕೆ, ಈ ಸಮಾಜವನ್ನು ಮತ್ತೆ ಮನುಸ್ಮೃತಿಯ ಕಡೆ ಕರ್ಕೊಂಡು ಹೋಗೋದಕ್ಕೆ ಅಂಬೇಡ್ಕರೇ ಮನುಸ್ಮೃತಿಯನ್ನು ಹೊಗಳ್ಬಿಟ್ರು.
ಒಂದು ಕಡೆ ದೇಶದ ಗೃಹ ಮಂತ್ರಿ ಸಂಸತ್ತಿನಲ್ಲಿ ನಿಂತ್ಕೊಂಡು ಅಂಬೇಡ್ಕರ್ ಹೆಸರು ಹೇಳೋದು ಫ್ಯಾಷನ್ ಆಗೋಗ್ಬಿಟ್ಟಿದೆ. ಮತ್ತೆ ಮತ್ತೆ ಆ ಹೆಸರು ಹೇಳೋ ಬದಲು ದೇವರ ಹೆಸರು ಹೇಳಿದ್ರೆ ನೀವು ಸ್ವರ್ಗಕ್ಕಾದರೂ ಹೋಗ್ತೀರಿ, ಅಂಬೇಡ್ಕರ್ ಹೆಸರು ಹೇಳಿದ್ರೆ ನರಕಕ್ಕೆ ಹೋಗ್ತೀರೇನೋ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡೋದು. ಅದಾದ ಮಾರನೇ ದಿನಾನೇ, ಅದಾದ 4-5 ದಿನಕ್ಕೇನೆ ಅಹಮದಾಬಾದ್ನಲ್ಲಿ ಅಂಬೇಡ್ಕರ್ ವಿಗ್ರಹದ ಮೇಲೆ, ಮೂರ್ತಿಯ ಮೇಲೆ ದಾಳಿ ಆಗತ್ತೆ, ಎಲ್ಲ ಆಗತ್ತೆ. ಆ ನಂತರ ಇಂತಹದ್ದೊಂದು ನೀಚತನದ ವಿಡಿಯೋ ಒಂದು ಹೊರಗೆ ಬರುತ್ತೆ. ಅಂಬೇಡ್ಕರ್ರೇ ಹೊಗಳ್ಬಿಟ್ರು ಮನುಸ್ಮೃತಿನ ಅಂತ. ಅದು ಯಾವತ್ತೂ ಅಂಬೇಡ್ಕರ್ ಮನುಸ್ಮೃತಿಯನ್ನು ಸುಟ್ಟ ದಿನ. ಅಂಬೇಡ್ಕರ್ ಮನುಸ್ಮೃತಿಯನ್ನು ಸುಟ್ಟು 97 ವರ್ಷ ಇವತ್ತಿಗೆ. ಈ ಸಂದರ್ಭದಲ್ಲಿ ಇವರು ನಿಜವಾಗ್ಲೂ ಅಂಬೇಡ್ಕರ್ ಅನುಯಾಯಿಯಾಗಿದ್ದಿದ್ರೆ ಇವರು ಸಹ ಬೀದಿಯಲ್ಲಿ ನಿಂತ್ಕೊಂಡು ಇವತ್ತು ಮನುಸ್ಮೃತಿಯನ್ನು ಸುಡಬೇಕಾಗಿತ್ತು. ಕನಿಷ್ಠ ಅದರ ಬಗ್ಗೆ ಜನರಿಗೆ ಹೇಳಬೇಕಾಗಿತ್ತು. ಅಂಬೇಡ್ಕರ್ ಈ ಕಾರಣಕ್ಕೆ ಇದನ್ನು ಸುಟ್ಟಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಮನುಸ್ಮೃತಿ ನೀಚ ಜಾತಿ ಪದ್ಧತಿಯನ್ನು ಪ್ರತಿಪಾದಿಸುವ ಕೃತಿ, ಅದು ಈ ದೇಶಕ್ಕೆ ಕಳಂಕ, ಕಪ್ಪು ಚುಕ್ಕೆ ಅಂತ ಹೇಳಬೇಕಾಗಿತ್ತು. ಇವರು ಅಂಬೇಡ್ಕರನ್ನು ಏನೋ ಮಾಡ್ದಂಗೆ, ಏನೋ ಎತ್ತಿ ಹಿಡ್ದಂಗೆ ಕಥೆಗಳು ಕಟ್ತಾರೆ. ಸೂಲಿಬೆಲೆಯ ಈ ಸುಳ್ಳಿಗೆ ಯಾರೂ ಬಲಿಯಾಗಬಾರ್ದು. ಆ ಕಾರಣಕ್ಕಾಗಿ ನಾನು ಇಷ್ಟೊಂದು ವಿವರಣೆಯನ್ನು ಕೊಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಅಂಬೇಡ್ಕರ್ ಮನುಸ್ಮೃತಿಯನ್ನು ಹೊಗಳಿಲ್ಲ, ಅದು ಸಾಧ್ಯನೇ ಇಲ್ಲ. ಅದು ಕನಸಿನ ಮಾತು. ಕನಸಲ್ಲೂ ಸಹ ಅವ್ರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ನೇರವಾಗಿ ಪ್ರಯತ್ನ ಪಟ್ಟಿದ್ದು ಈ ಅಯೋಗ್ಯರನ್ನು ಅಯೋಗ್ಯ ದಾರಿಯಲ್ಲಾದರೂ ಹೋಗಿ ಒಪ್ಪಿಸಿದ್ರೆ ಈ ದೇಶದ ಮಹಿಳೆಯರಿಗೆ ಒಂದಷ್ಟು ಹಕ್ಕುಗಳು ಸಿಗುತ್ತೆ ಅನ್ನೋ ಕಾರಣಕ್ಕೆ. ಸಾಧ್ಯ ಆಗಲೇ ಇಲ್ಲ. ಕೊನೆಗೆ ಮನುವಾದಿಗಳು, ಕಾಂಗ್ರೆಸ್ನಲ್ಲಿದ್ದಂತಹ ಮನುವಾದಿಗಳು, ಹೊರಗಡೆ ಇದ್ದಂತಹ ಈ RSS, ವಿಶ್ವ ಹಿಂದೂ ಪರಿಷತ್ತು, ಹಿಂದೂ ಪರಿಷತ್ ಆಗಿ ಇರಲಿಲ್ಲ, ಹಿಂದೂ ಮಹಾಸಭಾ, ಇವರೆಲ್ಲರೂ ಸೇರಿಕೊಂಡು ಅಂಬೇಡ್ಕರ್ನ ಅವತ್ತು ಕಟ್ ಹಾಕಿದ್ರು. ಆ ಕೋಪಕ್ಕೇನೆ ಅವರು ಸರ್ಕಾರದಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕಿ ಹೋದರು ಅಂಬೇಡ್ಕರ್. ಆ ಕಾರಣಕ್ಕೆ ಅವ್ರು ಬಿಟ್ಟು ಹೋಗಿದ್ದು. ಇಷ್ಟೆಲ್ಲ ಇರಬೇಕಾದ್ರೆ ಈತ ಸುಳ್ಳುಗಾರ, ದುಡ್ಡು ತಗೊಂಡು ಭಾಷಣ ಮಾಡುವ ಒಬ್ಬ ವ್ಯಕ್ತಿಗೋಸ್ಕರ ಇಡೀ ದೇಶನ ತಲೆ ಹಿಡಿಯುವಂತಹ ಇಂತಹ ಅಯೋಗ್ಯರು ವಿಡಿಯೋ ಮಾಡಿ ಸುಳ್ಳು ಹೇಳ್ತಾರೆ. ಅದು ಅಂಬೇಡ್ಕರ್ ಬಗ್ಗೆ. ಅಂಬೇಡ್ಕರ್ ಬಗ್ಗೆ ಎಂತಹ ಸುಳ್ಳು ಅಂದರೆ ಮನುಸ್ಮೃತಿಯನ್ನು ಒಪ್ಕೊಂಡಿದ್ರು, ಮನುಸ್ಮೃತಿಯನ್ನು ಹೊಗಳಿದ್ರು. ಎಂತಹ ದಿನ? ಅಂಬೇಡ್ಕರ್ ಮನುಸ್ಮೃತಿಯನ್ನು ಸುಟ್ಟ ದಿನ. ಅಂಬೇಡ್ಕರ್ ಇವತ್ತು ಸುಟ್ಟಿದ್ರು. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲವೂ ಸಹ ಒಂದು ಪ್ಯಾಕೇಜ್. ಇದು BJP, RSS ಇಂಥ ಭಾಷಣಕಾರರು, ಬಾಡಿಗೆ ಭಾಷಣಕಾರರು, BJPಗೆ ತಲೆನೇ, ಒಂದು ದೇಶದ ತಲೆ ಹಿಡಿಯುವಂತಹ ಮನಸ್ಥಿತಿಯವರು. ಇವರು ಮಾಡುವಂತಹ ಅಸಹ್ಯ ಕೃತ್ಯಗಳ ಬಗ್ಗೆ ಇಡೀ ಸಮಾಜ, ಇಡೀ ದೇಶ, ಇಡೀ ರಾಜ್ಯ ಎಲ್ಲರೂ ಸಹ ಎಚ್ಚರಿಕೆಯಿಂದಿರಬೇಕು. ಬಾಬಾ ಸಾಹೇಬರ ಬಗ್ಗೆ ಯಾರೇ ಸುಳ್ಳು ಬಿತ್ತಿದ್ರೂ ಸಹ ಕಪ್ಪಾಳಕ್ಕೆ ಬೀಳೋ ರೀತಿಯಲ್ಲಿ ಪ್ರತ್ಯುತ್ತರಗಳನ್ನು ಕೊಡಬೇಕು. ಆಗ ಮಾತ್ರ ಈ ದೇಶ, ಈ ದೇಶದ ಪ್ರಜಾಪ್ರಭುತ್ವ, ಈ ಸಂವಿಧಾನ ಎಲ್ಲವೂ ಉಳಿಯೋದಕ್ಕೆ ಸಾಧ್ಯ. ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.